ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಅಕ್ಟೋಬರ್ 10 ಇಂಟರ್ನ್ಯಾಷನಲ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಕೇರ್ ಡೇ, ಮನೋರೋಗಿಗಳ ಡೇ ಅಂಥೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾರೆ. 10 ಅಕ್ಟೋಬರ್ ಮೊನ್ನೆನೇ ಮುಗೀತು. ನರೇಂದ್ರ ಮೋದಿ ಅವರು ಅವತ್ತೊಂದು ದಿವಸ ಟ್ವೀಟ್ ಕೂಡ ಮಾಡಿದ್ರು, ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ, ನಿಮ್ಮ ಮಾನಸಿಕ ಸ್ಥಿತಿಯನ್ನು ಚೆನ್ನಾಗಿಟ್ಕೊಳ್ಳಿ, ಅದಕ್ಕೋಸ್ಕರ ಯೋಗ, ಪ್ರಾಣಾಯಾಮ, ಧ್ಯಾನಗಳನ್ನು ಸ್ವಲ್ಪ ಸಮಯ ಆದರೂ ಮಾಡ್ರಿ ಅಂಥೇಳಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿದ್ರು. ಅದೆಲ್ಲ ನೋಡಿರ್ಬೋದು ಭಾಳ ಜನ. ಈ ವರ್ಲ್ಡ್ ಹೆಲ್ತ್ ಮೆಂಟಲ್ ಕೇರ್ ಡೇ ಏನು ಮಾಡಿದ್ದಾರ, ಅವರ ಲೆಕ್ಕದ ಪ್ರಕಾರ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅವರ ಲೆಕ್ಕದ ಪ್ರಕಾರ ಈಗಿನ ದಿನಗಳಲ್ಲಿ 850 ಕೋಟಿ ಜನರೇನು ಜೀವಿಸ್ತಾ ಇದ್ದಾರೆ, ಅದರಲ್ಲಿ 100 ಕೋಟಿ ಜನರು ಮಾನಸಿಕ ರೋಗಿಗಳಿದ್ದಾರೆ. 100 ಕೋಟಿ 100 crores ಜನರು ಒಟ್ಟು ಪ್ರಪಂಚದಲ್ಲಿ. ನಮ್ಮ ಭಾರತದಲ್ಲಿ 20 ಕೋಟಿ ಜನರಿದ್ದಾರೆ ಮನೋರೋಗಿಗಳು. ಅದಕ್ಕೋಸ್ಕರ ನೀವು ಶರೀರಕ್ಕೆ ಗಾಯ ಆದ್ರೆ, ಕೈಗೆ, ಕಾಲಿಗೆ, ಶರೀರದ ಯಾವುದೇ ಭಾಗಕ್ಕೆ ಗಾಯ ಆದ್ರೆ ನಿಮಗೆ ತಿಳಿತದೆ ಇದನ್ನು ಏನು ಮಾಡಬೇಕು ಟ್ರೀಟ್ಮೆಂಟ್ ಅಂತೇಳಿ. ಅಥವಾ ನೋಡಿದ ಜನರು ಹೇಳ್ತಾರೆ, ಅರೆ ನಿಮ್ಮ ಕೈಗೇನೋ ಗಾಯ ಆಗಿದೆ, ಅದನ್ನು ಪಟ್ಟಿ ಮಾಡಿರಿ, ಇಂಜೆಕ್ಷನ್ ಔಷಧ ತೊಗೊಳ್ರಿ, ಜಲ್ದಿ ಕಮ್ಮಿ ಮಾಡಿಕೊಡ್ರಿ, ಅದು ಹಾಗೆ ಬಿಟ್ಟರೆ ಸೆಪ್ಟಿಕ್ ಆಗಿ ಹೋಗ್ಬಿಡ್ತದೆ, ಭಯಾನಕ ತೊಂದರೆಗೆ ಕಾರಣ ಆಗಬಹುದು, ಕಾರಣ ಅದನ್ನು ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಿರಿ ಅಂಥೇಳಿ ಜನರು ಕೂಡ ನಿಮಗೆ ಸಜೆಷನ್ ಕೊಡ್ತಾ ಇರ್ತಾರೆ. ಅದಕ್ಕೆ ಅವರು ಮನೋವಿಜ್ಞಾನಿಗಳು ಏನು ಹೇಳ್ತಾರಪ್ಪ ಅಂದ್ರೆ, ಶರೀರಕ್ಕೆ ನಿಮಗೆ ರೋಗ ಕಾಣಿಸ್ತದ ಟ್ರೀಟ್ಮೆಂಟ್ ಮಾಡ್ತೀರಿ, ಮಾನಸಿಕ ಆದ ರೋಗ, ನಿಮ್ಮ ಬ್ರೈನಿಗೆ, ಬುದ್ಧಿಗೆ ಆದಂಥ ರೋಗ, ಅದನ್ನು ಹೆಂಗೆ ಟ್ರೀಟ್ಮೆಂಟ್ ಮಾಡ್ತೀರಿ, ಅದಕ್ಕೆ ಯಾವ ರೀತಿ ಪಟ್ಟಿ ಕಟ್ತೀರಿ, ಅದಕ್ಕೆ ಏನು ಮಾಡ್ತೀರಿ, ಅದನ್ನು ಸ್ವಲ್ಪ ಆಲೋಚನೆ ಮಾಡಿರಿ. ಮಾನಸಿಕ ಸ್ಥಿತಿ ಸಹಿತ ಸುಧಾರಿಸ್ಕೊಳ್ಳಿ. ಅದಕ್ಕೆ ಅವ್ರು 3 ಟಿಪ್ಗಳನ್ನು ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಒಂದು ಕಿಟ್ ಬಾಕ್ಸ್ ಇಟ್ಟಿರ್ತೀರಿ, ಹೆಲ್ತ್ ಕಿಟ್ ಅಂತೇಳಿ ಆಗಲಿ ಅಥವಾ ಫಸ್ಟ್ ಏಡ್ ಕಿಟ್ ಅಂತೇಳಿ ಆಗಲಿ, ಅದರಲ್ಲಿ ನಿಮಗೆ ಐಡಿನೋ, ಪಟ್ಟಿ, ಬೇರೆ ಸಣ್ಣ ಪುಟ್ಟ ಸಾಮಾನುಗಳನ್ನು ಇಟ್ಟಿರ್ತೀರಿ. ನಿಮಗೇನಾದರೂ ಗಾಯ ಅದು ಇದಾಯ್ತು ಅಂದರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಅದೇ ರೀತಿ ಒಂದು ಕಿಟ್ ಇಡ್ರಿ ಮನೆಯಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಸಲುವಾಗಿ. ಒಂದು ಸಣ್ಣ ಡೈರಿ ಇಟ್ಟಿರ್ರಿ, ಅದರಲ್ಲಿ ದಿನನಿತ್ಯ ಬರೀರಿ, ನಿಮ್ಮ ಮನಸ್ಸಿನಲ್ಲಿ ಏನು ಬಾಧೆಗಳು, ತ್ರಾಸಗಳು ಆಗ್ತಾ ಇವೆ ಅದನ್ನು ಬರೀರಿ. ಎರಡನೇದ್ದು, ಅದರಲ್ಲಿ ಒಂದು ಸಣ್ಣ ಮ್ಯೂಸಿಕ್ ಪ್ಲೇಯರ್ ಟೈಪ್ ಇಡ್ರಿ, ಆನಂದವಾಗಿ ಮ್ಯೂಸಿಕ್ನ ಕೇಳ್ರಿ, ಸ್ವಲ್ಪ ಹೊತ್ತು ಸಮಯ ನಿಮಗೆ ಕೊಡ್ರಿ. ಬೇರೆ ಒಳ್ಳೆ ಒಂದು ವಾತಾವರಣ ಇರ್ತಕ್ಕಂಥ ಶಾರ್ಟ್ ಟ್ರಿಪ್ ಎಲ್ಲಾದರೂ ಹೋಗಿ ಬರ್ರಿ, ಅಥವಾ ಏಕಾಂತ ಸ್ಥಳದಲ್ಲಿ ಮನಸ್ಸಿಗೆ ಸಮಾಧಾನ ಎಲ್ಲಿ ಆಗ್ತದೋ ಅಲ್ಲಿ ಕೂಡ್ರಿ. ಅದೇ ಪ್ರಕಾರ ನಿಮ್ಮ ಬಂಧು ಬಳಗ, ನಿಮಗೆ ಬಹಳ ಬೇಕಿದ್ದವರ ಫೋನ್ ನಂಬರ್ಗಳನ್ನು ಡೈರಿಯಲ್ಲಿ ಬರೀರಿ, ತಪ್ಪದೇ ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡ್ರಿ. ಈ ರೀತಿ ಸಣ್ಣ ಸಣ್ಣ ವಿಷಯಗಳು ಮಾಡೋದ್ರಲ್ಲಿಂದ, ಧ್ಯಾನ ಮಾಡೋದ್ರಲ್ಲಿಂದ ಮಾನಸಿಕವಾದಂಥ ನೆಮ್ಮದಿ ನಿಮಗೆ ಸಿಗ್ತದೆ. ಅದೇ ಪ್ರಕಾರ ನಿಮಗೆ ಬೇಕಿದ್ದವರು, ನೀವು ಹೋಗಿ ಕೂತ ತಕ್ಷಣ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟವರು, ಅಯ್ಯೋ ಬರ್ರಿ ಕೂಡ್ರಿ, ಬಹಳ ದಿವಸ ಅದು ಬಂದಿಲ್ಲ, ಎಲ್ಲಿ ಹೋಗಿದ್ರಿ, ಏನು ಕತೆ, ಆರೋಗ್ಯ ಹೇಗಿದೆ ಅಂತೇಳಿ ನಿಮ್ಮನ್ನು ಕೇಳ್ತಕ್ಕಂಥವ್ರು, ನಿಮ್ಮ ಮೇಲೆ ಪ್ರೀತಿ ಮಾಡ್ತಕ್ಕಂಥವ್ರು, ಅವ್ರ ಹತ್ರ ಹೋಗಿ ಒಂದು ಸ್ವಲ್ಪ ಹೊತ್ತು ಸಮಯ ಕೊಡ್ರಿ. ಅದರಲ್ಲಿಂದ ನಿಮ್ಮ ಹೆಮೋಗ್ಲೋಬಿನ್ ಜಾಸ್ತಿ ಆಗ್ತದೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಸುಧಾರಣೆ ಆಗ್ತದೆ ಅಂಥೇಳಿ ಮನೋವಿಜ್ಞಾನಿಗಳು WHO ಹೇಳ್ತಾ ಇದ್ದಾರೆ. ಆ ರೀತಿ ಏನಾದರೂ ಮಾಡ್ರಿ ಅಂಥೇಳಿ ನಮ್ಮ ಶಾಸ್ತ್ರಗಳಲ್ಲಿ ಇದನ್ನೆಲ್ಲ ಮೊದಲೇ ಹೇಳಿಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು, ದಿನನಿತ್ಯ ಧ್ಯಾನ, ಜಪ, ತಪ, ಯೋಗ, ಬೆಳಿಗ್ಗೆ 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ರಿ, ನೇಚರ್ ನೋಡ್ರಿ, ಇದೆಲ್ಲ ಹೇಳಿದ್ದಾರೆ. ಅದನ್ನು ನಮ್ಮವರು ತಪ್ಪಿದ್ದದಕ್ಕೆ ಇವೆಲ್ಲ ತೊಂದರೆಗಳಾಗ್ತಾ ಇವೆ. ನಮ್ಮ ಭಾರತದಲ್ಲಿ 20 ಕೋಟಿ ಜನರಿದ್ದಾರಂತ, ಅಂದ್ರೆ ಪ್ರತಿ 7 ಜನಕ್ಕೆ ಒಬ್ಬತ್ತ ಕಾಣಿಸ್ತಾನ ಮನೋರೋಗಿ. ಮನೋರೋಗಿ ಅಂದ ತಕ್ಷಣ ಹೈದರಾಬಾದ್ ಎರ್ರಗಡ್ಡದಲ್ಲಿ ಹಾಸ್ಪಿಟಲಲ್ಲಿ, ಮೆಂಟಲ್ ಹಾಸ್ಪಿಟಲ್ನಲ್ಲಿರೋರು, ಧಾರವಾಡದ ಹುಚ್ಚರ ಆಸ್ಪತ್ರೆಯಲ್ಲಿ ಇರೋರು ಮಾತ್ರ ಮನೋರೋಗಿಗಳಲ್ಲ. ಈ ತಿರುಗೋರೆಲ್ಲರೂ ಜನರಲ್ಲಿ ಪ್ರತಿ 7 ಜನಕ್ಕೊಬ್ಬನು ಮನೋರೋಗಿ ಕಾಣಿಸ್ತಾನಂತ ಅವ್ರು ಹೇಳ್ತಾರ. ಅವರ ವರ್ತನೆಗಳು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಕೆಲವು ಮಂದಿ ಬಹಳ ಮೌನವಾಗಿರ್ತಾರೆ. ಮೌನವಾಗಿ ಬ್ರಹ್ಮಜ್ಞಾನಿಗಳ ಲಕ್ಷಣ. ಅದೇ ರೀತಿ ಮನೋರೋಗಿಗಳಿಗೆ ಕೂಡ ಇರ್ತಾರೆ. ಮಾನಸಿಕವಾದಂಥ ಬಾಧೆಯಿಂದ ಅವ್ರು ಯಾರ ಜೊತೆಗೆ ಮಾತಾಡಲಾರ ಸುಮ್ಮನೆ ಇರ್ತಾರೆ, ಏನು ಮಾತಿಲ್ಲ, ಗದ್ದಿಲ್ಲ, ಮನೆಗೆ ಹೋದ್ರೆ ಮಾತಿಲ್ಲ, ಹೊರಗೆ ಬಂದ್ರೆ ಮಾತಿಲ್ಲ, 4 ಮಂದಿ ಕೂತ್ರ ಮಾತಿಲ್ಲ, ಲಗ್ನಕ್ಕೆ ಬಂದ್ರೆ ಮಾತಿಲ್ಲ, ಎಲ್ಲಿ ಹೋದ್ರು ಕೂಡ ಸುಮ್ಮನೆ ಕೂತಿರ್ತಾರೆ.
ಅದು ಕೂಡ ಒಂದು ರೀತಿ ಮನೋರೋಗ. ನಗದೇ ಇರುವುದು ಮನೋರೋಗ. ಭಾಳ ಮಂದಿ ನಗದೇ ಇಲ್ಲ, 6ನೇ ಕ್ಲಾಸ್ನ ನಕ್ಕವ್ರು ಮತ್ತೆ ನಕ್ಕೆ ಇರೋದಿಲ್ಲ. ಯಾವಾಗ ನೋಡಿದ್ರು ಏನು ಜೋಕ್ ಹೇಳಿದ್ರು ಕೂಡ ಅವ್ರು ನಗೋದಿಲ್ಲ, ಅವ್ರದ್ದೇ ಒಂದಂಥ ವಿಚಾರದಲ್ಲಿ ಕೂತು ಬಿಟ್ಟಿರ್ತಾರೆ. ಕೆಲವು ಜನರಿಗೆ ಅಹಂಕಾರ, ಧನದ ಅಹಂಕಾರ, ಅಧಿಕಾರದ ಅಹಂಕಾರ, ಮದ ಅದರಲ್ಲಿರ್ತಾರೆ, ಅದು ಒಂದು ರೀತಿ ಮನೋರೋಗನೇ. ಕೆಲವು ದೌರ್ಜನ್ಯಗಳು ಮಾಡ್ತಕ್ಕಂಥವ್ರು, ಜನರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಹೊಡೆಯೋದು, ಮಾಡೋದು, ಕಿರಿಕಿರಿ ಮಾಡೋದು, ಇದು ಇರ್ತಾರೆ, ಅವರು ಒಂದು ರೀತಿ ಮನೋರೋಗಿಗಳೇ. ಅದೇ ರೀತಿ ಹಿಟ್ಲರ್ ಇದ್ದ, ಅದೇ ರೀತಿ ಒಸಾಮಾ ಬಿನ್ ಲಾಡೆನ್ ಇದ್ದ, ಆತಂಕವಾದಿಗಳು, ನಕ್ಸಲಿಸಮು, ಇವರೆಲ್ಲ ಕೆಲಸ ಮಾಡ್ತಕ್ಕಂಥವ್ರು ಒಂದು ರೀತಿ ಮನೋರೋಗಿಗಳು. ಅದೇ ರೀತಿ ಧರ್ಮದ ಹೆಸರ ಮೇಲೆ ನಾನೇ ಶ್ರೇಷ್ಠ, ನಾನೇ ಜ್ಞಾನಿ, ನನ್ನಷ್ಟು ಇದು ಯಾರಿಲ್ಲ, ನನಗೇ ಉತ್ತಮ, ನಮ್ಮ ಜನ್ಮ, ನಾವು ಬ್ರಾಹ್ಮಣರು ಅಥವಾ ಬೇರೆ ಜಾತಿಯವರು, ಬೇರೆ ಮಾರವಾಡಿ, ಯಾವುದೋ ಒಂದು ಜಾತಿಯವರು, ಎಲ್ಲದಕ್ಕಿಂತ ನಮ್ದು ಹೆಚ್ಚು ಶ್ರೇಷ್ಠ ಅಂತಕ್ಕಂಥ ಆಲೋಚನೆಯಲ್ಲೇ ಇರ್ತಕ್ಕಂಥವನು ಒಂದು ರೀತಿ ಮನೋರೋಗಿನೇ. ನಮ್ಮ ಶಾಸ್ತ್ರಗಳಲ್ಲಿ ಯಾರೂ ಹೆಚ್ಚು ಕಮ್ಮಿ ಅಂತ ಹೇಳಿಲ್ಲ, ಅದೇ ಭಾವನೆಯಲ್ಲಿ ಇರ್ತಕ್ಕಂಥವನೊಬ್ಬ ಮನೋರೋಗಿನೇ. ಅದೇ ರೀತಿ ಸಮಾಜದಲ್ಲಿ ಜನರ ಜೊತೆಗೆ ಬೆರಿಲಾರದೆ, ಬಂದು ಬಳಗ ಅವ್ರ ಮನೆಗೆ ಹೋಗಲಾರ್ದೆ, ಮಾಡಲಾರ್ದೆ, ತನ್ನ ಮನೆಯಲ್ಲೇ ತಾನು ಮನುಷ್ಯರಿಗೆ ತೋರಿಸಬೇಕಾದಂಥ ಪ್ರೇಮ ನಾಯಿಗಳ ಮೇಲೆ ತೋರಿಸೋದು. 24 ಗಂಟೆ ನಾಯಿಗೆ ಸ್ನಾನಕ್ಕೆ ಹಾಕೋದು, ನಾಯಿ ಹಿಂದೆ ತಿರುಗೋದು, ನಾಯಿ ನಡ್ಕೊಂಡು ತಿರುಗೋದು, ಯಾವೆಲ್ಲ ಮನುಷ್ಯರು ಜೊತೆಗೆ ಮಾಡಬೇಕು ಅದು ಮಾಡಲಾರ್ದೆ, ಅದು ಮಾಡಿ ಇದು ಮಾಡಿದರೆ ಪರವಾಗಿಲ್ಲ, ಅದು ಮಾಡಲಾರ್ದೆ ಕೇವಲ ನಾಯಿ ಹಿಂದೆ ಇರ್ತಕ್ಕಂಥವ್ರು ಕೂಡ ಒಂದು ರೀತಿ ಮನೋರೋಗಿಗಳೇ. ಆಫೀಸ್ನಲ್ಲಿ ವಿಪರೀತ ಲಂಚ ತಿಂತಕ್ಕಂಥವ್ರು ಕೂಡ ಮನೋರೋಗಿಗಳೇ. ಇವೆಲ್ಲ ಮನೋರೋಗದ ಕೆಳಗೆ ಬರ್ತಾವ. ಕಾರಣ ಇದರಲ್ಲಿಂದ ಎಚ್ಚರಿಕೆ ಆಗಿರಿ, ಧ್ಯಾನ ಮಾಡಿರಿ, ಪ್ರಾಣಾಯಾಮ ಮಾಡಿರಿ, 10 ನಿಮಿಷ ಮೌನವಾಗಿ ಕೂತ್ಕೊಡ್ರಿ, ಪರೋಪಕಾರ ಮಾಡಿರಿ. ಇದು ನಿಮ್ಮ ಜೀವನದ ಗುರಿ ಆಗಬೇಕು ಅಂಥೇಳಿ ಅವರು WHO ಹೇಳ್ತಾ ಇದ್ದಾರೆ, ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತಾ ಇದ್ದಾರೆ. ಮನಸ್ಸು ಬಹಳ ವಿಚಿತ್ರವಾಗಿ ಕೆಲಸ ಮಾಡ್ತದೆ. ನೀವು ನೋಡ್ರಿ, ನಿಮ್ಮ ಮನೆಗೆ ಯಾರಿಗೇನ ಬಂದಾಗ ಒಂದು ಕಪ್ ಚಹಾ ಕೊಡ್ರಿ, ಅವ್ರಿಗೆ ಒಳಗೆ ಹೋಗಿ ಬಂದು ಚಹಾ ಅವ್ರು ಕುಡಿದ ಮೇಲೆ ಹೇಳ್ರಿ, ಅಯ್ಯೋ ಚಹಾ ಕುಡಿದ್ರೆ ನೀವು ಒಂದು, ಹೌದು ಕುಡಿದೆ, ಅದರಲ್ಲಿ ನೊಣ ಬಿದ್ದಿತ್ತು, ನಿಮ್ಗೆ ಹೇಳೋದು ಮರ್ತು ಬಿಟ್ಟೆ, ನಾವು ಒಳಗೆ ಹೋಗಿ ಬರೋದ್ರೆ ನೀವು ಕುಡಿದು ಬಿಟ್ರಿ ಅಂತ ಇಷ್ಟು ಹೇಳಿಬಿಡ್ರಿ. ಅದರಲ್ಲಿ ಏನು ನೊಣ ಬಿದ್ದಿರೋದಿಲ್ಲ. ಇಷ್ಟು ಹೇಳಿದ್ರೆ ಅವ್ರ ಮನಸ್ಸಿನ ಮೇಲೆ ಪ್ರಭಾವ ಆಗಿ 10 ನಿಮಿಷದಲ್ಲಿ ಉಲ್ಟಿ ಆಗಿಬಿಡ್ತದೆ. ಇವೆಲ್ಲ ಮನಸ್ಸಿನ ಇದು ಕಾರಣ. ಮನೋನಿಗ್ರಹ ಮಾಡಿಕೊಂಡು ಆತ್ಮೀಯವಾಗಿ ಬಾಳ್ತಕ್ಕಂಥ, ನಗುನಗ್ತಾ ಬಾಳ್ತಕ್ಕಂಥ ಅಭ್ಯಾಸವನ್ನು ಹಾಕಿಕೊಡ್ರಿ. ಭಾರತ್ ಮಾತಾಗೆ ಜೈ.